ಬೇರೆಯವರ ಈ ವಸ್ತುವನ್ನು ಎಂದಿಗೂ ಉಪಯೋಗಿಸಬೇಡಿ. ದಾರಿದ್ರ್ಯ ಹಿಂಬಾಲಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಶಕ್ತಿ ಇರುತ್ತದೆ. ಆದ್ದರಿಂದ ಬೇರೆಯವರ ವಸ್ತುವನ್ನು ನಾವು ಉಪಯೋಗಿಸಿದರೆ ಅದರ ಪ್ರಭಾವ ನಮ್ಮ ಮೇಲೆ ಬೀರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ನಾವು ಮಾತ್ರ ಉಪಯೋಗಿಸಬೇಕು. ಬೇರೆಯವರ ಈ ವಸ್ತುಗಳನ್ನು ನಾವು ಉಪಯೋಗಿಸಿದರೆ ಬಹಳಷ್ಟು ನಷ್ಟ ಅನುಭವಿಸಬೇಕಾಗುತ್ತದೆ. ಆ ವಸ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. 1. ಕೈಗಡಿಯಾರ. ಬೇರೆಯವರ ಕೈಗಡಿಯಾರವನ್ನು ಎಂದಿಗೂ ಉಪಯೋಗಿಸಬಾರದು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಶುರುವಾಗುವುದು. ನಿಮಗೆ ಸಿಕ್ಕ ಉತ್ತಮ ಅವಕಾಶಗಳು ದೂರವಾಗುವುದು. ನಿಮಗೆ ಬಹಳಷ್ಟು ನಷ್ಟ ಉಂಟಾಗಬಹುದು. 2. ಆಭರಣ. ಹೆಚ್ಚಿನವರು ಬೇರೆಯವರ ಆಭರಣಗಳನ್ನು ಧರಿಸುತ್ತಾರೆ. ಬೇರೆಯವರು ಧರಿಸಿದ ಉಂಗುರ, ನೋಡು ಇಷ್ಟವಾದರೆ ಧರಿಸುತ್ತಾರೆ. ಆದರೆ ಈ ತಪ್ಪನ್ನು ನೀವು ಎಂದಿಗೂ ಮಾಡಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಅದೃಷ್ಟ ಕೈಕೊಡಬಹುದು. 3. ಬಟ್ಟೆ. ಬೇರೆಯವರ ಬಟ್ಟೆಯನ್ನು ಅಪ್ಪಿತಪ್ಪಿಯೂ ಧರಿಸಬೇಡಿ. ಬೇರೆಯವರ ಬಟ್ಟೆಯನ್ನು ಧರಿಸಲೇಬೇಕಾದ ಸಂದರ್ಭ ಬಂದರೆ ಮೊದಲು ಆ ಬಟ್ಟೆಯನ್ನು ಸರಿಯಾಗಿ ಒಗೆದ ನಂತರವೇ ಬಳಸಿ. ಬೇರೆಯವರ ಬಟ್ಟೆಯನ್ನು ಉಪಯೋಗಿಸಿದರೆ ದುರಾದೃಷ್ಟ ಎದುರಾಗಬಹುದು. ನೀವು ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದು ಮತ್ತು ನಿಮ್ಮ ಆರೋಗ್ಯ ಹದಗೆಡಬಹುದು. 4. ಚಪ್ಪಲಿ. ಶೂ ಮತ್ತು ಚಪ್ಪಲಿಗಳಲ್ಲಿ ಶನಿ ವಾಸಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಬೇರೆಯವರ ಚಪ್ಪಲಿಯನ್ನು ಧರಿಸುವುದರಿಂದ ಶನಿ ಕೋಪಗೊಳ್ಳುತ್ತಾನೆ. ಇದರಿಂದಾಗಿ ನೀವು ಬಹಳ ಕಷ್ಟ ಎದುರಿಸಬೇಕಾಗುತ್ತದೆ. ಧನಹಾನಿ ಮತ್ತು ಪ್ರಗತಿಯಲ್ಲಿ ಅಡೆತಡೆಗಳಂತಹ ಕಷ್ಟಗಳನ್ನು ಸಹ ನೀವು ಇಲ್ಲಿ ಹೇಳಿರುವ ಬೇರೆಯವರ ವಸ್ತುಗಳನ್ನು ಧರಿಸಿದರೆ ದಾರಿದ್ರ್ಯ ಉಂಟಾಗಬಹುದು. ಇದರೊಂದಿಗೆ ನೀವು ಕೆಲಸದಲ್ಲಿ ಪ್ರಗತಿ ಗಳಿಸದೇ ಇರಬಹುದು ಮತ್ತು ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.